The following are the particulars applicable to the work progress. Time rate 5 per hour, high task 40 units per week, piece rate above high task is 6.5 per hour. In a 40-hour week, each of the following work A, B, C and D produces 35 units, 40 units, 41 units, 52 units respectively. Calculate the wages of the worker under Gantt's task bonus plan. And the solution is before we start solving the problem, we need to understand the Gantt's task bonus plan. ಇಲ್ಲಿ ಪ್ಲಾನ್ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಅಂತ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಔಟ್ಪುಟ್ ಆ್ಯಂಡ್ ರೆಮ್ಯುನರೇಷನ್. ಔಟ್ಪುಟ್ ಲೆವೆಲ್ ಹೇಗಿದ್ದರೆ ಅದಕ್ಕೆ ಯಾವ ಥರ ರೆಮ್ಯುನರೇಷನ್ ಪೇ ಮಾಡ್ತಾರೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಸೊ ಮೊದಲಿಗೆ ನೋಡಿ, ಔಟ್ಪುಟ್ ಬಿಲೋ ಸ್ಟ್ಯಾಂಡರ್ಡ್ ಲೆವೆಲ್. ಸೊ ಇನ್ ದಿಸ್ ಪ್ರಾಬ್ಲಮ್ ದ ಸ್ಟ್ಯಾಂಡರ್ಡ್ ಲೆವೆಲ್ ಇಸ್ 40. ಅವರೇ ಕೊಟ್ಟಿದ್ದಾರೆ 40 hour ವೀಕ್ ಅಂತ. ಸೊ 40 ಈಸ್ ಆರ್ ಸ್ಟ್ಯಾಂಡರ್ಡ್. ಸೊ 40ಗಿನ್ನ ಕಮ್ಮಿ ಪ್ರೊಡ್ಯೂಸ್ ಮಾಡಿದರೆ ಅವರಿಗೆ ಗ್ಯಾರಂಟಿಡ್ ಟೈಮ್ ರೇಟಲ್ಲಿ ಪೇ ಮಾಡ್ತೀವಿ. ಅಂದರೆ ಗ್ಯಾರಂಟಿಡ್ ಟೈಮ್ ರೇಟ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಟೈಮ್ ರೇಟ್. ಸೊ ಎನಿ ವರ್ಕರ್ ಹೂ ಪ್ರೊಡ್ಯೂಸಸ್ ಬಿಲೋ ಸ್ಟ್ಯಾಂಡರ್ಡ್ ಲೆವೆಲ್, he will be paid guaranteed time rate and at standard level. ಸೊ 40 ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಈಗ. ಸೊ ಯಾವುದಾದ್ರೂ ವರ್ಕರ್ 40ನೇ ಪ್ರೊಡ್ಯೂಸ್ ಮಾಡಿದ್ರೆ he will be paid ಟೈಮ್ ರೇಟ್, ನಾರ್ಮಲ್ ಟೈಮ್ ರೇಟ್ ಪ್ಲಸ್ 20% ಆಫ್ ನಾರ್ಮಲ್ ರೇಟ್. ಸೊ ನೀವು ಅವ್ರಿಗೆ ಏನು ಮಾಡ್ತಾರೆ, ನಾರ್ಮಲ್ ರೇಟ್ ಪೇ ಮಾಡ್ತಾರೆ ಪ್ಲಸ್ ಅದಕ್ಕೆ 20%ನ ಆ್ಯಡ್ ಮಾಡಿಕೊಡ್ತಾರೆ. ಆ್ಯಂಡ್ ಎನಿ ವರ್ಕರ್ ಹೂ ಪ್ರೊಡ್ಯೂಸಸ್ ಅಬೋವ್ ಸ್ಟ್ಯಾಂಡರ್ಡ್ ಲೆವೆಲ್, ಯಾರಾದರೂ ಸ್ಟ್ಯಾಂಡರ್ಡ್ ಲೆವೆಲ್ಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ, ದಟ್ ಮೀನ್ಸ್ ಇಫ್ ಎನಿ ವರ್ಕರ್ ಪ್ರೊಡ್ಯೂಸಸ್ ಮೋರ್ ದೆನ್ 40 ಯೂನಿಟ್ಸ್ ಇನ್ ಅ ವೀಕ್, ಸೊ 40 ಯೂನಿಟ್ಸ್ಗಿಂತ ಜಾಸ್ತಿ ಇದು ಪ್ರೊಡ್ಯೂಸ್ ಮಾಡಿದಾಗ ಅವಾಗ ಏನಾಗುತ್ತೆ, ಅವನಿಗೆ ಹೈ ಪೀಸ್ ರೇಟ್. ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್ ಹೈ ಪೀಸ್ ರೇಟ್ ಆ್ಯಂಡ್ ಇಟ್ ಈಸ್ 6.5. ಸೊ 6.5 ಆಗಿದೆ ಹೈ ಪೀಸ್ ರೇಟು. ಸೊ ನೌ ಲೆಟ್ ಅಸ್ ಸ್ಟಾರ್ಟ್ ದ calculation. Worker A has produced 35 units and he will be getting ₹5 as normal time rate. So 35 multiplied by 5 is 175. So 35 ಅನ್ನೋದು number of units what he has produced. So 35 ಅನ್ನೋದು below 40 ಇದೆ. ಹಾಗಾಗಿ below 40 ಇದ್ರೆ ನಾರ್ಮಲ್ ಟೈಮ್ ರೇಟ್ ಪೇ ಮಾಡ್ತೀವಿ. ನಾರ್ಮಲ್ ರೇಟ್ is 5. ಸೊ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಅರ್ನಿಂಗ್ಸ್ ಆಫ್ ವರ್ಕರ್ ಎ. ಸೊ ವರ್ಕರ್ ಬಿ, he has produced 40 units. ಸೊ ಸ್ಟ್ಯಾಂಡರ್ಡ್ ಇರೋದು 40, ವರ್ಕರ್ ಬಿ ಪ್ರೊಡ್ಯೂಸ್ ಮಾಡ್ತಿರೋದು 40 ಯೂನಿಟ್ಸ್. ಅಂದರೆ ಇಟ್ ಈಸ್ ಆಟ್ ಸ್ಟ್ಯಾಂಡರ್ಡ್ ಲೆವೆಲ್. ಎರಡು ಈಕ್ವಲ್ ಆಗಿದೆ ಅಂತ ಅರ್ಥ. ಸೊ ಈಕ್ವಲ್ ಆಗಿದ್ರೆ ಹೇಗೆ, ನಾರ್ಮಲ್ ರೇಟ್ ₹5 ಪೇ ಮಾಡಬೇಕು ಪ್ಲಸ್ 20% ಆಫ್ 5. 20% ಆಫ್ 5 ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ₹1 ಬರುತ್ತೆ. ಸೊ 1 + 5 is 6. ಸೊ 40 multiplied by 6 is 240. ಸೊ ವರ್ಕರ್ ಬಿಗೆ ₹240 ಪೇ ಮಾಡ್ತಾರೆ. And worker C, he has produced 41 units in a week. So 41 multiplied by 6.5, if you multiply, we'll get 266.50. And worker D, he has worked and produced 52 units and it is above standard level. So 41 and 52 ಎರಡು ಕೂಡ ವರ್ಕರ್ C and D ಇಬ್ಬರೂ ಕೂಡ ಅಬೋವ್ ಸ್ಟ್ಯಾಂಡರ್ಡ್ ಲೆವೆಲ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ವರ್ಕರ್ ಡಿಗೆ 6.50 ಹೈ ಪೀಸ್ ರೇಟ್ ಪೇ ಮಾಡಿರ್ತೀವಿ. ಸೊ 52 multiplied by 6.5 equals to 338. This is how we calculate earnings under Gantt's task bonus plan. Problem 11. Total number of employees at the beginning 2010. Total number of employees at the end 1990. Number of employees resigned 30. Number of employees discharged is 50. Number of employees replaced is 40. So from the above particulars, calculate labor turnover by applying separation method, replacement method and flux method. Let us now find out solution under separation method. Separation method formula says number of separations divided by average number of workers into 100. So now we need to find out average number of workers. So average number of workers equals to workers at the beginning plus workers at the end divided by 2. ಸೊ ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆವ್ರೇಜ್ ನಂಬರ್ ಆಫ್ ವರ್ಕರ್ಸ್ ಗೊತ್ತಾಗುತ್ತೆ. ವರ್ಕರ್ಸ್ ಅಟ್ ದ ಬಿಗಿನಿಂಗ್ ಇಸ್ 2010 ಪ್ಲಸ್ ವರ್ಕರ್ಸ್ ಅಟ್ ದ ಎಂಡ್ ಇಸ್ 1990. ಆ್ಯಡ್ ದೀಸ್ 2 ಆ್ಯಂಡ್ ಡಿವೈಡೆಡ್ ಬೈ 2 ವಿಲ್ ಗೆಟ್ 2000. ಎರಡು ಆ್ಯಡ್ ಮಾಡಿ ಡಿವೈಡ್ ಮಾಡಿದ್ರೆ 2000 ಬರುತ್ತೆ. ಸೊ ಆವ್ರೇಜ್ ನಂಬರ್ ಆಫ್ ವರ್ಕರ್ಸ್ ಈಕ್ವಲ್ಸ್ ಟು 2000 ಆಗುತ್ತೆ. ಆವ್ರೇಜ್ ನಂಬರ್ ಆಫ್ ವರ್ಕರ್ಸ್ ಗೊತ್ತಾಗಿದೆ ನಮಗೀಗ. ಅದೇ ಜೊತೆಗೆ ವಿ ನೀಡ್ ಟು ಫೈಂಡ್ ಔಟ್ ನಂಬರ್ ಆಫ್ ಸಪ್ರೇಷನ್ಸ್. ಸೊ ನಂಬರ್ ಆಫ್ ಸಪ್ರೇಷನ್ಸ್ ಅಂದರೆ ಎಂಪ್ಲಾಯೀಸ್ ರಿಸೈನ್ಡ್ ಪ್ಲಸ್ ಎಂಪ್ಲಾಯೀಸ್ ಡಿಸ್ಚಾರ್ಜ್ಡ್, ಇದೆರಡು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ನಂಬರ್ ಆಫ್ ಸಪ್ರೇಷನ್ಸ್. ಎಂಪ್ಲಾಯೀಸ್ ರಿಸೈನ್ಡ್ ಈಸ್ 30 ಪ್ಲಸ್ ಎಂಪ್ಲಾಯೀಸ್ ಡಿಸ್ಚಾರ್ಜ್ಡ್ ಈಸ್ 50. ಸೊ 30 plus 50 is 80. 80 divided by 2000 multiply by 100. If you multiply, we'll get 4. So we need to denote in percentage. So 4%. So 4 is the turnover under separation method. So 4% ಬರುತ್ತೆ.
In the same sense, we'll calculate for replacement method. Replacement method, the formula says number of replacement divided by average number of workers into 100. So number of replacements they have given in the problem. So number of replacements is 40, average number of workers is 2000 into 100. If you multiply, we'll get 2%. So under replacement method, labor turnover is 2%. And the last one, flux method. So under flux method, we need to calculate number of separations plus number of replacements divided by average number of workers into 100. So this is the formula under flux method. Let us put in the values. Number of separations we have already found out. Number of separations is 80 plus number of replacements is 40. So 80 plus 40 is 120. 120 divided by 2000 multiplied by 100. If you multiply, you will get 6%. So this is the labor turnover under flux method. From the following particulars, calculate labor cost for a day of 8 hours. So we need to find out the labor cost for 8 hours. So they have given few details. Basic wages 5 per day, dearness allowance 25 paisa for every point over 700 cost of living index, present living index 800 points. Leave pay 5% of A and B. Employer's contribution to provident fund is 8% of A and B. Employer's contribution to state insurance is 5% of both A, B and C. And number of working days in a month is 25 days of 8 hours each. So we need to find out labor cost per month now. Solution goes like this. Statement of labor cost per month. So two columns, particulars and rupees column. Under particulars, basic wages they have given it as 5 per day. So totally they are working for 25 days in a month. So multiply by 25 days. So 25 multiplied by 5 is 125. And dearness allowance they have given it as 25 paise for every point over 700 cost of living index. So always we need to consider the cost of living index. So cost of living index is 700 points. So 700 multiplied by 0.25, 25 paise. If you multiply, we'll get 175. So dearness allowance is 175. Then leave pay of 5%. So 5% they have given it as leave pay of A and B. So A and B anta kotirodu artha enappa andre for calculating leave pay, basic wages 125 plus dearness allowance 175. We need to add both this. So 125 plus 175 is 300. So 300 ali 5% is our leave pay. So 300 multiplied by 5% is 15. Then employer's contribution to provident fund. So they have given it as 8% of A and B. A and B anta helidare. Hagagi again 300. 300 multiplied by 8% is 24. Then employer's contribution to state insurance. So they have given it as 5% of A, B and C. So basic wages, dearness allowance, leave pay. ಈ ಮೂರನ್ನು ಕೂಡ ಆ್ಯಡ್ ಮಾಡಿ ಅದರಲ್ಲಿ 5% ಅಂತ ಹೇಳಿದ್ದಾರೆ. ಸೊ 125 ಪ್ಲಸ್ 175 ಪ್ಲಸ್ 15 is 315. 315 into 5% is 15.75. So if you add all these costs, we'll get 354.75. So this is total labor cost for 25 days. Now we have got total labor cost for 25 days. Let us calculate for labor cost per hour. Labor cost per hour equals to total labor cost is to the 354.75 divided by 25. So 25 days we are working. So 354.75 divided by 25 madre will get labor cost per hour. So it is 14.19. So 14.19 rupee per hour.